ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ವಿಷಯ ಹಾವು ಕಡಿತ. ಇವತ್ತಿನ ನಿಮ್ಮ STM ಡಾಕ್ಟರ್ ಶಹನವಾಜ್ ಮಕಾಂದಾರ್ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ತುರ್ತು ಚಿಕಿತ್ಸಾ ವಿಭಾಗ STM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಕಾರ್ಯನಿರತರಾಗಿದ್ದಾರೆ. ಡಾಕ್ಟರ್ ಶಹನವಾಜ್ ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಈಗ ಡಾಕ್ಟರ್ ಶಹನವಾಜ್ ಮಕಾಂದಾರ್ ಅವರ ಕಿರುಪರಿಚಯ ನಿಮಗಾಗಿ. ಡಾಕ್ಟರ್ ಶಹನವಾಜ್ ಮಕಾಂದಾರ್ ಅವರು ಮೂಲತಃ ಹಿರೇಕೆರೂರಿನವರು, ಅಂದರೆ ಹಾವೇರಿ ಜಿಲ್ಲೆಯವರು. ಇವರು MBBS ಪದವಿಯನ್ನು 2016ರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು MD ಸ್ನಾತಕೋತ್ತರ ಪದವಿಯನ್ನು ದಾವಣಗೆರೆಯ SS ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಿಂದ 2021ರಲ್ಲಿ ಪಡೆದರು. ಅನಂತರ ಇವರು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ನಿಂದ ಪ್ರಮಾಣೀಕೃತವಾದಂತಹ BLS ಬೇಸಿಕ್ ಲೈಫ್ ಸಪೋರ್ಟ್ ಮತ್ತು ACLS ಅಂದರೆ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಕೋರ್ಸ್ನ ಬೋಧಕರಾಗಿದ್ದಾರೆ. ಇವರು ಈ ಹಿಂದೆ 1 ವರ್ಷದ ಕಾಲ SS ಆಸ್ಪತ್ರೆ ದಾವಣಗೆರೆಯಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2023ರಲ್ಲಿ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಇವರು ಕಳೆದ 2 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿಗೆ ಡಾಕ್ಟರ್ ಶಹನವಾಜ್ ಮಕಾಂದಾರ್ ಅವರು ಹಾವು ಕಡಿತ ಈ ಕುರಿತಾಗಿ ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮ್ಗೆ ಹೇಳ್ತಾರೆ. ಆ ಎಲ್ಲ ಮಾಹಿತಿಗಳನ್ನು ಕೇಳಿಕೊಂಡು ನೀವು ನಂತರ ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು ಮ್ಯಾಮ್. ಎಲ್ಲರಿಗೂ ನಮಸ್ತೆ, ಗುಡ್ ಈವ್ನಿಂಗ್. ನಾನು ಡಾಕ್ಟರ್ ಶಹನವಾಜ್. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 50,000ಕ್ಕಿಂತ ಹೆಚ್ಚು ಜನರು ಹಾವು ಕಡಿಯೋದ್ರಿಂದ ಸಾಯ್ತಾರೆ. ಅದರಲ್ಲಿ ಜಾಸ್ತಿ ನಾವು ಕಡಿತ ಗ್ರಾಮೀಣ ವಿಭಾಗದಲ್ಲಿ, ಅಂದರೆ ರೈತರು ಮತ್ತು ಹೊಲದಲ್ಲಿ ಕೆಲಸ ಮಾಡುವವರಲ್ಲಿ ನೋಡ್ತೇವೆ. ಅದಕ್ಕೆ ಸರಿಯಾದ ರೀತಿಯ ಕ್ರಮಗಳು ಮತ್ತು ತುರ್ತು ಚಿಕಿತ್ಸೆ ಸಾವನ್ನು ತಡೆಗಟ್ಟಬಹುದು. ಸೊ ಹಾವು ಕಡಿತ ಅಂತಂದರೆ ಮೊದಲನೇದಾಗಿ ನಾವು ವೆನಮಸ್ ಮತ್ತು ನಾನ್ ವೆನಮಸ್ ಅಂತಂದರೆ ವಿಷಕಾರಿ ಹಾವು ಮತ್ತು ವಿಷರಹಿತ ಹಾವು ಬಗ್ಗೆ ತಿಳ್ಕೊಳ್ಳೋಣ. ಮೋಸ್ಟ್ ಕಾಮನ್ಲಿ ಆಗಿ ವಿಷಕಾರಿ ಹಾವಿನಲ್ಲಿ ನಾವು ಡಿಫ್ರೆನ್ಷಿಯೇಟಿಂಗ್ ಪಾಯಿಂಟ್ಸ್ ಅಂತಂದರೆ ಹಾವು ಬಾಯಿಯನ್ನು ಓಪನ್ ಮಾಡಿದಾಗ ಫ್ಯಾಂಗ್ಸ್ ಅಂತ ಇರ್ತವೆ, ಅದು ಹಲ್ಲು ಥರ ಕಾಣ್ತವೆ. ಸೊ ಅದು ಫ್ಯಾಂಗ್ಸ್ ಇತ್ತಂದರೆ ಆಮೇಲೆ ಅದು ವೆನಮಸ್ ಹಾವು. ಅದು ಫ್ಯಾಂಗ್ಸ್ ಇಲ್ಲ ಅಂತಂದರೆ ದಟ್ ಈಸ್ ನಾನ್ ವೆನಮಸ್ ಹಾವು. ಸೊ ಆಮೇಲೆ ಹೆಡ್, ಇದು ಹಾವುದು ತಲೆ ಏನಿರ್ತೈತಲ್ಲ, ಸೊ ಅದು ಟ್ರಯಾಂಗ್ಯುಲರ್ ಶೇಪಲ್ಲಿ ಇತ್ತಂದರೆ ದಟ್ ಈಸ್ ವೆನಮಸ್ ಹಾವು. ಅದು ರೌಂಡ್ ಶೇಪಲ್ಲಿ ಇತ್ತಂದರೆ ದಟ್ ಈಸ್ ನಾನ್ ವೆನಮಸ್ ಹಾವು. ಸೊ ಈ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ. ನಾವು ರೂಟೀನ್ಲಿ ಸ್ನೇಕ್ ಬೈಟ್ ಎಲ್ಲ ಪೇಷಂಟ್ಸ್ ಬಂದಾಗ ನೋಡ್ತೇವೆ. ಸೊ ವೆನಮಸ್ ಸ್ನೇಕ್ ಬೈಟಲ್ಲಿ ಕಾಮನ್ ಆಗಿ ನಾವು ನೋಡುವಂಥದ್ದು ಕಿಂಗ್ ಕೋಬ್ರಾ, ಎಲ್ಲರಿಗೂ ಗೊತ್ತಿದೆ. ನಾಗರ್ ಹಾವು ಅಂತ ಕೇಳಿರಬಹುದು ನೀವು. ಆಮೇಲೆ ಕಾಮನ್ ಕ್ರೇಟ್ ಅಂದರೆ ಕಟ್ಟು ಹಾವು, ರಸಲ್ ವೈಪರ್ ಅಂದರೆ ಉರಿ ಮಂಡಲ ಹಾವು, ಸಾಸ್ಕೇಳ್ ವೈಪರ್ ಅಂದರೆ ಕೊಳಕು ಮಂಡಲ ಹಾವು. ಸೊ ಇದೆಲ್ಲ ವೆನಮಸ್ ಸ್ನೇಕ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೇವೆ. ಅದರಲ್ಲಿ ಕಿಂಗ್ ಕೋಬ್ರಾ ಮತ್ತು ಕಾಮನ್ ಕ್ರೇಟನ್ನು ನ್ಯೂರೋಪ್ಯಾರಲಿಟಿಕ್ ಸ್ನೇಕ್ಸ್ ಅಂತಂತ ಹೇಳ್ತಾರೆ. ಸೊ ರಸಲ್ ವೈಪರ್ ಮತ್ತು ಸಾಸ್ಕೇಳ್ ವೈಪರಿಗೆ ಹಿಮೋಟಾಕ್ಸಿಕ್ ಸ್ನೇಕ್ ಬೈಟ್ ಮಾಡುವಂಥ ಸ್ನೇಕ್ಸ್ ಅಂತಂತ ಹೇಳ್ತಾರೆ. ಸೊ ನಾನ್ ವೆನಮಸ್ ಸ್ನೇಕಲ್ಲಿ ನೀವು ಎಲ್ಲ ಕೇಳಿರ್ಬೋದು, ರ್ಯಾಟ್ ಸ್ನೇಕ್ ಅಂತ, ಕೆರೆ ಹಾವು ಅಂತ ಹೇಳ್ತೇವೆ. ಸೊ ಆಮೇಲೆ ಇಂಡಿಯನ್ ರಾಕ್ ಪೈಥಾನ್, ಹೆಬ್ಬಾವು ಎಲ್ಲರೂ ಕೇಳಿರ್ಬೋದು, ಆಯಿತಾ. ಆಮೇಲೆ ಕಾಮನ್ ಕ್ಯಾಟ್ ಸ್ನೇಕ್ ಅಂತ ಹೇಳ್ತೇವೆ, ಸಾಮಾನ್ಯ ಬೆಕ್ ಹಾವು. ಆಮೇಲೆ ಕಾಮನ್ ಸ್ಯಾಂಡ್ ಸ್ನೇಕ್ ಅಂತ ಹೇಳ್ತೇವೆ, ಅದು ಮಣ್ಣು ಹಾವು. ಇವೆಲ್ಲ ನಾನ್ ವೆನಮಸ್ ಹಾವು. ಇದು ಕಚ್ಚಿದ್ರಿಂದ ಏನೋ ವಿಷ ಏನು ಇರಲ್ಲ, ಆಮೇಲೆ ಪೇಷಂಟ್ದು ಡೆತ್ ಏನೂ ಆಗಲ್ಲ. ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಅಂತಂದರೆ ಕ್ಲಿನಿಕಲ್ ಫೀಚರ್ಸ್ ಅಂದರೆ ಲಕ್ಷಣಗಳು ಅದರಲ್ಲಿ ನಾವು ಡಿವೈಡ್ ಮಾಡೋದು ನ್ಯೂರೋಟಾಕ್ಸಿಕ್ ಫೀಚರ್ಸ್ ಮತ್ತು ಹಿಮೋಟಾಕ್ಸಿಕ್ ಫೀಚರ್ಸ್ ಅಂತ ಹೇಳ್ತೇವೆ. ನ್ಯೂರೋಟಾಕ್ಸಿಕ್ ಫೀಚರ್ಸ್ ಮಾಡುವಂಥ ಹಾವು ನಾನು ಮುಂಚೆ ಹೇಳಿದ್ದೀನಿ, ಕಿಂಗ್ ಕೋಬ್ರಾ ಮತ್ತು ಕಾಮನ್ ಕ್ರೇಟ್ ಅಂತ. ಅದರಲ್ಲಿ ಏನೇನಾಗುತ್ತೆ, ಉಸಿರಾಟದ ತೊಂದರೆ ಆಗ್ಬೋದು ಪೇಷಂಟಿಗೆ, ರೆಸ್ಪಿರೇಟರಿ ಫೇಲ್ಯೂರ್ ಅಂತ ಹೇಳ್ತೀವಿ. ಮಾತು ತೊದಲೋದು ಅಂದರೆ ಡಿಸ್ಆರ್ಥ್ರಿಯಾ, ಸ್ಲರಿಂಗ್ ಆಫ್ ಸ್ಪೀಚ್ ಆಗುತ್ತೆ. ಕಣ್ಣು ಮಂಜು ಕಾಣೋದು, ಡಬಲ್ ಕಾಣೋದು, ಟೋಸಿಸ್ ಮತ್ತು ಡಿಪ್ಲೋಪಿಯಾ ಅಂತ ಹೇಳ್ತೀವಿ. ಡಿಸ್ಫೇಜಿಯಾ ಅಂತಂದರೆ ನುಂಗಕ್ಕೆಲ್ಲ ಕಷ್ಟ ಆಗುತ್ತೆ. ಡಿಸ್ಫೋನಿಯಾ, ಹೋರ್ಸ್ನೆಸ್ ಅಂತ ಹೇಳ್ತೀವಿ. ಅಂತಂದರೆ ಈ ವಾಯ್ಸ್ ಎಲ್ಲ ಚೇಂಜ್ ಆಗುತ್ತೆ ಪೇಷಂಟ್ದು.
ಆಮೇಲೆ ಚೋಕಿಂಗ್ ಅಂತ ಹೇಳ್ತೀವಿ, ಅಂದರೆ ಉಸಿರು ಕಟ್ಕೊಂಡಂಗೆ ಆಗುತ್ತೆ. ಇದೆಲ್ಲ ಫೀಚರ್ಸ್ ನಾವು ನ್ಯೂರೋಟಾಕ್ಸಿಕ್ ಫೀಚರ್ಸ್ ಅಂತ ಹೇಳ್ತೇವೆ. ಆಮೇಲೆ ಕೆಲವೊಂದು ಅಂಶಗಳು ಹಿಮೋಟಾಕ್ಸಿಕ್ ಫೀಚರ್ಸ್ ಅಂತ ಇದ್ದಾವೆ. ಅದರಲ್ಲಿ ಮೋಸ್ಟ್ ಕಾಮನ್ಲಿ ಆಗಿ ನಾವು ನೋಡುವಂಥದ್ದು ಪೇನ್ಫುಲ್ ಪ್ರೋಗ್ರೆಸಿವ್ ಸ್ವೆಲ್ಲಿಂಗ್ ಅಂತಂದರೆ, ಈಗ ಕಚ್ಚಿದ ಜಾಗದಲ್ಲಿ ಫುಲ್ ಸ್ವೆಲ್ಲಿಂಗ್ ಆಗಿ ಅದೆಲ್ಲ ಪ್ರೋಗ್ರೆಸ್ ಆಕ್ಕಂತ ಜಾಸ್ತಿ ಆಕ್ಕಂತ ಹೋಗುತ್ತೆ. ಆಮೇಲೆ ಡಿಸ್ಕಲರೇಷನ್ ಆಗುತ್ತೆ, ಬ್ಲ್ಯಾಕಿಸ್ಟ್ ಡಿಸ್ಕಲರೇಷನ್ ಆಗ್ತಾ ನಮ್ಮನೆ ಬ್ಲ್ಯಾಕ್ ಕಲರ್ ಡಿಸ್ಕಲರೇಷನ್ ಆಗಿಬಿಡ್ತೈತಿ. ಆಮೇಲೆ ಹಿಮಚೂರ್ಯ ಅಂತ ಹೇಳ್ತೀವಿ, ಅಂದರೆ ಮೂತ್ರ ಜಾಗದಲ್ಲಿ ರಕ್ತ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೇಷಂಟಿಗೆ. ಆಮೇಲೆ ಮೋಸ್ಟ್ ಕಾಮನ್ಲಿ ನಾವು ನೋಡುವಂಥದ್ದು ಹಿಮೋಟಾಕ್ಸಿಕ್ ಫೀಚರ್ಸಲ್ಲಿ ಪೇನ್ ಅಬ್ಡಮನ್ ಮತ್ತು ವಾಮಿಟಿಂಗ್ ಅಂತ ಹೇಳ್ತೀವಿ, ಹೊಟ್ಟೆ ನೋವು. ಆಮೇಲೆ ರಿಪೀಟೆಡ್ಲಿ ಪೇಷಂಟ್ ವಾಮಿಟಿಂಗ್ ಎಲ್ಲ ಮಾಡ್ತಾ ಇರ್ತೈತೆ. ಆಮೇಲೆ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅಂದರೆ ಬ್ಲೀಡಿಂಗ್ ಎಲ್ಲ ಕಡೆಯಿಂದ, ಅಂದರೆ ನೋಸಿಂದ ಬ್ಲೀಡಿಂಗ್ ಆಗ್ಬೋದು, ಕಿವಿಯಿಂದ ಬ್ಲೀಡಿಂಗ್ ಆಗ್ಬೋದು, ಕಣ್ಣಿಂದ ಸಬ್ ಕಂಜಕ್ಟಿವಲ್ ಹೆಮರೇಜ್ ಅಂತ ಹೇಳ್ತೀವಿ, ಓರಲ್ ಬ್ಲೀಡಿಂಗ್ ಅಂದರೆ ಗಮ್ ಬ್ಲೀಡಿಂಗ್ ಎಲ್ಲ ಆಗ್ತವೆ. ಸೊ ಇದೆಲ್ಲ ಫೀಚರ್ಸು ಹೆಮೋಟಾಕ್ಸಿಕ್. ಅದರಲ್ಲಿ ಈಗ ಲಾಸ್ಟಿಗೆ ಲೇಟಾಗಿ ಪೇಷಂಟ್ ಎಲ್ಲ ಪ್ರೆಸೆಂಟ್ ಮಾಡಿದರೆ, ಹಾಸ್ಪಿಟ್ಲಿಗೆ ಲೇಟಾಗಿ ಕರ್ಕೊಂಬಂದರೆ, ಅವಾಗ ಏನು ಮಾಡುತ್ತಂತಂದರೆ ಈವನ್ ಹಿಮೋಟಾಕ್ಸಿಕ್ ವೆನಮ್ ಬೈಟ್ ವಿಲ್ ಕಾಸ್ ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ, ಕಿಡ್ನಿ ಫೇಲ್ ಆಗುತ್ತೆ. ಆಮೇಲೆ ಡಯಾಲಿಸಿಸ್ ಹೋಗೋದು ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ನಾವು ಈಗ ಡ್ರೈ ಬೈಟ್ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಡ್ರೈ ಬೈಟ್? ಡ್ರೈ ಬೈಟ್ ಅಂತಂದರೆ, ಸ್ನೇಕ್ ಬೈಟ್ ಏನಾಗುತ್ತೆ ಅಂತಂದರೆ ಹಾವು ಕಚ್ಚುತ್ತೆ, ಬಟ್ ವೆನಮನ್ನು ರಿಲೀಸ್ ಮಾಡಲ್ಲ. ಸೊ ಅವಾಗ ಏನು ನಾವು ಹೇಳ್ತೇವೆ ಅಂತಂದರೆ ಡ್ರೈ ಬೈಟ್ ಅಂತ ಹೇಳ್ತೇವೆ. ಯಾಕಂದರೆ ಪೇಷಂಟಿಗೆ ಏನು ಕ್ಲಿನಿಕಲ್ ಫೀಚರ್ಸ್ ಏನಿರಲ್ಲ, ಲಕ್ಷಣಗಳು ಕಾಣ್ಕೊಳ್ಳಲ್ಲ, ಜಸ್ಟ್ ಒಂದು ಬೈಟ್ ಮಾರ್ಕ್ ಕಾಣುತ್ತೆ, ಆಮೇಲೆ ಸ್ವಲ್ಪ ಬ್ಲಡ್ ಬಂದಿರ್ತೈತಿ, ಇಲ್ಲ ಅಂತಂದರೆ ಆಮೇಲೆ ಸ್ವಲ್ಪ ಒಂದು ಸ್ವೆಲ್ಲಿಂಗ್ ಬಂದಿರ್ತೈತಿ. ಬಟ್ ಸಿಸ್ಟಮಿಕ್ ಈಗ ಎಲ್ಲ ಬೇರೆ ನ್ಯೂರೋಟಾಕ್ಸಿಕ್ ಮತ್ತು ಹಿಮೋಟಾಕ್ಸಿಕ್ ಏನು ಫೀಚರ್ಸ್ ನಾನು ಮುಂಚೆ ತಿಳಿಸ್ಕೊಡ್ತಿದ್ದೀನಿ, ಅದೆಲ್ಲ ಏನು ಕಾಣಲ್ಲ. ಅಂಥ ಪೇಷಂಟಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಅಸಿಂಪ್ಟಮ್ಯಾಟಿಕ್, ಅದು ಸಿಂಪ್ಟಮ್ಸ್ ಏನಿರಲ್ಲ, ಅದರಲ್ಲಿ ಜಸ್ಟ್ ನಾವು ಅಬ್ಸರ್ವೇಷನ್ ಮಾಡ್ತೇವೆ. ಆಮೇಲೆ ಸ್ವಲ್ಪ ಒಂದು 24 hours ಅಬ್ಸರ್ವೇಷನ್ ಮಾಡಿ ಅವರಿಗೆ ಡಿಸ್ಚಾರ್ಜ್ ಮಾಡಿ ಹೇಳ್ತೇವೆ. ಸೊ ಈಗ ಮಹತ್ವದ ಅಂಶ ಅಂತಂದರೆ ಸ್ನೇಕ್ ಬೈಟಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು. ಡೂಸಲ್ಲಿ ಮೋಸ್ಟ್ ಕಾಮನ್ಲಿ ನಾವು ಕಾಮಾಗಿರಬೇಕು, ಅಂದರೆ ಸ್ನೇಕ್ ಬೈಟ್ ಆದಾಗ ಕೂಲ್ ಕಾಮಾಗಿ ಇದ್ದರೆ ತುಂಬ ಒಳ್ಳೆಯದು. ಕೆಲವೊಂದು ಸಲ ಪ್ಯಾನಿಕ್ ಆಗಿ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಅದೆಲ್ಲ ಮಾಡಬಾರ್ದು. ಆಮೇಲೆ ಸೆಕೆಂಡ್ ಥಿಂಗ್ ಏನಂತಂದರೆ, ಕಚ್ಚಿದ ಜಾಗವನ್ನು ಮೊಬಿಲೈಸ್ ಮಾಡಬಾರ್ದು, ಅಂತಂದರೆ ಮೂಮೆಂಟ್ ಎಲ್ಲ ಮಾಡೋಕ್ಕೆ ಬಿಡಬಾರ್ದು. ಅದೆಲ್ಲ ಏನಾರ ಸ್ವಲ್ಪ ಸ್ಲಿಂಗ್ ಥರ ಹಾಕಿ ಕತ್ತಿಗೆ ಕಟ್ಟಿ ಅದು ಇಮ್ಮೊಬಿಲೈಸೇಷನಿಗೆ ಅದು ನಾವು ಸಪೋರ್ಟ್ ಮಾಡಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ಪೇಷಂಟ್ ಕಚ್ಚಿದ ಜಾಗವನ್ನು ಹಾರ್ಟಿಂದ ಲೆವೆಲ್ ಕೆಳಗೆ ಇಟ್ಸ್ಕೋಬೇಕು, ಯಾಕಂತಂದರೆ ವೆನಮ್ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಎಲ್ಲ ಕಮ್ಮಿ ಆಗುತ್ತೆ ಅದರಿಂದ. ಆಮೇಲೆ ಈಗ ಟೈಟಾಗಿ ವಾಚ್ ಎಲ್ಲ ಹಾಕ್ಕೊಂಡಿರ್ತಾರೆ, ಆಮೇಲೆ ರಿಂಗ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಟೈಟ್ ಚೈನ್ಸ್ ಎಲ್ಲ ಹಾಕ್ಕೊಂಡಿರ್ತಾರೆ, ಅವೆಲ್ಲ ಸೇಫಾಗಿ ರಿಮೂವ್ ಮಾಡಬೇಕು. ಆಮೇಲೆ ಆದಷ್ಟು ಬೇಗ ಟೈಮ್ ವೇಸ್ಟ್ ಮಾಡಲಿಲ್ದಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ನಮ್ಮದು ಪ್ರೈಮರಿ ಉದ್ದೇಶವಾಗಿರಬೇಕು. ಆಯಿತಾ? ಸೊ ನೆಕ್ಸ್ಟ್ ಏನಂತಂದರೆ ಡೋಂಟ್ಸ್, ಅಂದರೆ ಏನು ಮಾಡಬಾರ್ದಂತ. ಒಂದು ನಾನು ಮುಂಚೆನೇ ಹೇಳಿದ್ದೀನಿ, ಅದು ಭಾಳ ಪ್ಯಾನಿಕ್ ಆಗಿರಬಾರ್ದು, ಸೊ ಟೆನ್ಷನ್ ಭಾಳ ತೊಗೋಬಾರ್ದು ಸ್ನೇಕ್ ಬೈಟ್ ಆದಾಗ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಫುಲ್ ಟೈಟಾಗಿ ರೋಪ್ ಇಲ್ಲ ದಾರ ಎಲ್ಲ ಕಟ್ಟಿ ಫುಲ್ ಟೈಟಾಗಿ ಕಟ್ಟೋದು, ಅದೆಲ್ಲ ಮಾಡಬಾರ್ದು. ಆಮೇಲೆ ಕಚ್ಚಿದ ಜಾಗವನ್ನು ಸೀಸರ್ಸ್ ಮತ್ತು ಇದು ಬ್ಲೇಡಿಂದ ಕೊಯ್ಯೋದು, ಅದೆಲ್ಲ ಮಾಡಬಾರ್ದು. ಆಮೇಲೆ ಕಚ್ಚಿದ ಜಾಗವನ್ನು ಸುಟ್ಟೋದು, ಆಮೇಲೆ ಅದರಲ್ಲಿ ಏನಾರ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದೆಲ್ಲ ಅಪ್ಲೈ ಮಾಡೋದು, ಟ್ರೆಡಿಷ್ನಲ್ ಮೆಥಡ್ಸ್ ಎಲ್ಲ ಅಪ್ಲೈ ಮಾಡೋದು. ಆಮೇಲೆ ಲೋಕಲ್ ವೆಂಡರ್ಸ್ ಹತ್ರ ಹೋಗಿ ಏನೇನಾರ ಲೋಕಲ್ ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ಳೋದು, ಅದೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡಿ ಆಮೇಲೆ ಹಾಸ್ಪಿಟ್ಲಿಗೆ ತಲುಪೋದು. ಅಲ್ಲಿ ತನಕ ಏನಾಗುತ್ತೆ ಅಂತಂದ್ರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡೋಕ್ಕೆ ಟೈಮ್ ಎಲ್ಲ ಭಾಳ ಕಮ್ಮಿ ಆಗಿಬಿಡ್ತೈತೆ. ಆಮೇಲೆ ಪೇಷಂಟ್ಸ್ ವಿಲ್ ಗೋ ಫಾರ್ ಕಾಂಪ್ಲಿಕೇಶನ್ಸ್, ಭಾಳ ಕಾಂಪ್ಲಿಕೇಶನ್ಸಲ್ಲಿ ಹೋಗ್ಬಿಡ್ತಾರೆ ಪೇಷಂಟ್. ಸೊ ಹಾಗಾಗಿ ಎಲ್ಲ ಟೈಮ್ ವೇಸ್ಟ್ ಮಾಡಲಿಲ್ಲಂಗೆ ಹಾಸ್ಪಿಟ್ಲಿಗೆ ಬೇಗ ರೀಚ್ ಆಗೋದು ನಮ್ಮದು ಪ್ರೈಮರಿ ಉದ್ದೇಶವಾಗಿರಬೇಕು. ಸೊ ಈಗ ನೆಕ್ಸ್ಟ್ ನಾವು ಪ್ರಿವೆಂಟಿವ್ ಥಿಂಗ್ಸ್ ಅಂತಂದ್ರೆ ಸುರಕ್ಷತೆ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ಏನೇನು ಮಾಡಬೇಕು, ಇದರಿಂದ ನಮ್ಮ ಸ್ನೇಕ್ ಬೈಟನ್ನು ಪ್ರಿವೆಂಟ್ ಮಾಡ್ಬೋದಂತ. ಮೊದಲನೇದಾಗಿ ವೇರಿಂಗ್ ಗ್ಲೌಸ್, ಅಂದರೆ ಈಗ ಕೆಲವೊಬ್ಬರು ರೈತರು ನಮ್ಮದೆಲ್ಲ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಬೇರ್ ಹ್ಯಾಂಡ್ಸಿಂದ ವರ್ಕ್ ಮಾಡ್ತಾ ಇರ್ತಾರೆ, ಅವೆಲ್ಲ ಸ್ವಲ್ಪ ಗ್ಲೌಸ್ ಹಾಕ್ಕೊಂಡು ವರ್ಕ್ ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ಬೇರ್ ಫೂಟಿಂದ, ಅಂದರೆ ಖಾಲಿ ಏನು ಚಪ್ಪಲಿ ಶೂಸ್ ಎಲ್ಲ ಹಾಕ್ಕೊಳ್ಳಿಲ್ದಂಗೆ ಓಡಾಡ್ತಾ ಇರ್ತಾರೆ, ಅವೆಲ್ಲ ಮಾಡಬಾರ್ದು. ರಬ್ಬರ್ ಬೂಟ್ಸ್ ಎಲ್ಲ ಹಾಕ್ಕೊಂಡು ನಾವು ಓಡಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ರಾತ್ರಿ ಹೊತ್ತು ಹೋಗುವಾಗ ಟಾರ್ಚ್ ಯೂಸ್ ಮಾಡೋದು, ಆಮೇಲೆ
ಹೊರಗಡೆ ಹೋಗೋದಾಗ ಒಬ್ಬರು ಹೋಗಬಾರ್ದು, ಯಾರನ್ನಾರ ಜೊತೆಗೆ ಹೋಗೋದು. ಆಮೇಲೆ ಹೊರಗಡೆ ಈಗ ಟಾಯ್ಲೆಟ್ ಎಲ್ಲ ಮಾಡೋಕ್ಕೆ ಹೊರಗಡೆ ನಮ್ಮದು ರೂರಲ್ ಪ್ಲೇಸಸ್ಸಲ್ಲೆಲ್ಲ ಹೋಗ್ತಾರೆ. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು. ನಮ್ಮ ಗೌರ್ಮೆಂಟ್ ಎಲ್ಲ ಸ್ಕೀಮ್ ಭಾಳ ಒಳ್ಳೆ ಸ್ಕೀಮ್ಸ್ ಎಲ್ಲ ಬಂದಿದ್ದಾವೆ. ಅದು ಓಪನ್ ಡೆಫಿಕೇಷನ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ಅದನ್ನೆಲ್ಲ ನಾವು ಉಪಯೋಗಿಸ್ಕೋಬೇಕು. ನೆಕ್ಸ್ಟ್ ಈಗ ಓಪನ್ ಸ್ಪೇಸಲ್ಲಿ ಹೊರಗಡೆ ಬಂದು ಮನೆಯಿಂದ ಹೊರಗಡೆ ಬಂದು ಮಲ್ಕೊತಾರೆ ಕೆಲವೊಬ್ಬರು. ಅದೆಲ್ಲ ಮಾಡಬಾರ್ದು. ನೀವು ಮಲ್ಕೊಂಡ್ರೂ ಕೂಡ ಮಸ್ಕಿಟೋ ನೆಟ್ ಇಲ್ಲ ನೆಟ್ ಇರ್ತವೆ, ಅದನ್ನೆಲ್ಲ ಉಪಯೋಗಿಸಿ ಮಲ್ಕೋಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ನಮ್ಮದು ಸರೌಂಡಿಂಗ್ ಪ್ಲೇಸ್ ಏನಿರ್ತೈತಲ್ಲ ಅದನ್ನು ಕ್ಲೀನಾಗಿ ಇಟ್ಕೋಬೇಕು. ಅದು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ, ನಾವು ಹಾವುಗಳಿಗೆ ಆಹ್ವಾನ ಕೊಟ್ಟಂಗೆ. ಅದು ಹಾವುಗಳು ಬಂದು ಅದು ಅಲ್ಲೇ ವಾಸಿಸುತ್ತಾ ಅಲ್ಲೇ ಜಾಗವನ್ನು ಮಾಡಿಕೊಂಡು ವೇಟ್ ಮಾಡ್ತಾ ಇರ್ತವೆ. ನೀವೇನಾರ ಸ್ವಲ್ಪ ಚಾನ್ಸ್ ಕೊಟ್ಟ ತಕ್ಷಣವೇ ಬಂದು ನಿಮಗೆ ಅದೆಲ್ಲ ಬೈಟ್ ಆಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಮ್ಯಾನೇಜ್ಮೆಂಟ್ ಬಗ್ಗೆ ಬ್ರೀಫಾಗಿ ಮಾತಾಡೋಣ. ಮ್ಯಾನೇಜ್ಮೆಂಟಲ್ಲಿ ಏನಂತಂತಂದರೆ ಮೊದಲನೇದಾಗಿ ಇದೆಲ್ಲ ನಾನು ಏನೇನು ಹೇಳಿದ್ದೇನಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಬೇಗ ಕಂಡುಹಿಡಿಯಬೇಕು. ಅಂದರೆ ಹಾವು ಕಚ್ಚಿದೆ ಅಂಥೇಳಿ ಕಂಡುಹಿಡಿಯೋಲ್ಲ. ಸ್ವಲ್ಪ ಏನೋ ಬೈಟ್ ಆಗಿದೆ ಅಂಥೇಳಿ ಟೈಮ್ ವೇಸ್ಟ್ ಮಾಡ್ಕೊಂತ ಹಾಸ್ಪಿಟ್ಲಿಗೆ ರೀಚ್ ಆಗೋದೆಲ್ಲ ಲೇಟ್ ಮಾಡಿಬಿಡ್ತಾರೆ. ಅವೆಲ್ಲ ಮಾಡಬಾರ್ದು. ಆಮೇಲೆ ಇಮ್ಮೊಬಿಲೈಸೇಷನ್ ಅಂತಂದರೆ ಈ ಕಚ್ಚಿದ ಜಾಗವನ್ನು ಜಾಸ್ತಿ ಮೂವ್ಮೆಂಟ್ ಮಾಡಲಿಲ್ದಂಗೆ ನೋಡ್ಕೋಬೇಕು. ಆಮೇಲೆ ಆದಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು. ಆಮೇಲೆ ನಾವು ಹಾಸ್ಪಿಟ್ಲಿಗೆ ಬಂದ ಮೇಲೆ ಈಗ SDM ಹಾಸ್ಪಿಟ್ಲಲ್ಲಿ ನಾವು ಏನು ಮಾಡ್ತೇವೆ, ಪೇಷಂಟ್ ಬಂದ ತಕ್ಷಣವೇ ಅದರದ್ದು ಏನು ಕಚ್ಚಿದ ಜಾಗ ಇರ್ತೈತಲ್ಲ ವುಂಡ್ ಕೇರ್ ತೊಗೊಳ್ತೇವೆ. ಆಮೇಲೆ ಸರ್ಟನ್ ಬ್ಲಡ್ ಟೆಸ್ಟ್ ಇರ್ತವೆ ಅಂತಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಕೊಯಾಗುಲೇಷನ್ ಪ್ರೊಫೈಲ್. ಆಮೇಲೆ ಬೆಡ್ ಸೈಡ್ ಅಂಥೇಳಿ ನಾವು ಹೋಲ್ ಬ್ಲಡ್ ಕ್ಲಾಟಿಂಗ್ ಟೈಮ್ ಅಂತ ಮಾಡ್ತೇವೆ. ಅದೆಲ್ಲ 20 ಮಿನಿಟ್ಸ್ ತನಕ ನಾವು ವೆಯ್ಟ್ ಮಾಡ್ತೇವೆ. 20 ಮಿನಿಟ್ಸ್ ಆದಮೇಲೆ ಅದು ಕ್ಲಾಟ್ ಅಂತಂದ್ರೆ ಅದು ನಾರ್ಮಲ್ ಅಂತ, ಅಂದರೆ ವೆನಮಸ್ ಬೈಟ್ ಆಗಿಲ್ಲ ಅಂತ. ಅದು ಏನಾರ ಪ್ರೊಲಾಂಗ್ ಆಯಿತು ಯಾಕಂತಂದರೆ ಅದು ಕ್ಲಾಟ್ ಆಗಿಲ್ಲ ಅಂತಂತಂದರೆ ನಾವು ಏನು ತಿಳ್ಕೊತೀವಿ ಅಂದರೆ ಅದು ಬೈಟ್ ಆಗಿದೆ, ವೆನಮಸ್ ಬೈಟ್ ಇದೆ ಅಂತ ಅರ್ಥ. ಸೊ ಅಂಥ ಪೇಷಂಟಿಗೆ ನಾವು ಏನು ಮಾಡ್ತೀವಿ, ಆ್ಯಂಟಿ ಸ್ನೇಕ್ ವೆನಮ್ ಅಂತ ಹೇಳ್ತಾರೆ. ಆ್ಯಂಟಿ ಸ್ನೇಕ್ ವೆನಮನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಅದು 10 ವಯಲ್ಸ್ ಇನ್ 5% ಎಕ್ಸ್ಟ್ರೋಸ್ ಓವರ್ 1 hour ನಾವು ಕೊಡ್ತೇವೆ. ಅದರಲ್ಲೆಲ್ಲ ಏನಾಗುತ್ತೆ ಅಂತಂದರೆ ಕೆಲವೊಂದು ಪೇಷಂಟಲ್ಲಿ ರಿಯಾಕ್ಷನ್ ಆಗೋದು ಚಾನ್ಸಸ್ ಇರ್ತವೆ. ಅದು ರಿಯಾಕ್ಷನ್ ಆದಾಗ ನಾವು ಏನೇನು ಮೆಡಿಸಿನ್ಸ್ ಅಂದರೆ ಎಪಿನೆಫ್ರಿನ್ ಅಂತ ಹೇಳ್ತೇವೆ, ಅವಿಲ್ ಹೈಡ್ರೋಕಾಟ್ ಅಂತ ಹೇಳ್ತೇವೆ, ಕೊಟ್ಟು ಅದನ್ನು ಸರಿಪಡಿಸ್ತೇವೆ. ಆಮೇಲೆ ಅದನ್ನು ASVಯನ್ನು ಕಂಟಿನ್ಯೂ ಮಾಡ್ತೇವೆ. ASV ಬಗ್ಗೆ ಹೇಳಬೇಕಂತಂದರೆ ASVನಲ್ಲಿ ನಾವು ಈಗ ಇದು ಮೋಸ್ಟ್ ಕಾಮನ್ಲಿ ಪ್ರಿಪೇರ್ಡ್ ಅಂದರೆ ಪಾಲಿವ್ಯಾಲೆಂಟ್ ಅಂತ ಹೇಳ್ತೇವೆ. ಇದು ಸಿಂಗಲ್ ಸ್ನೇಕ್ ಮೇಲೆ ವರ್ಕ್ ಮಾಡಲ್ಲ. ಅಂದರೆ 4 ಜಾತಿ ಇರ್ತಾವಲ್ಲ. ಸೊ ಈಗ ನಾನು ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ದೀನಿ ಕಾಮನ್ ಕ್ರೇಟ್, ಕಿಂಗ್ ಕೋಬ್ರಾ, ಆಮೇಲೆ ರಸಲ್ ವೈಪರ್ ಮತ್ತು ಸಾಸ್ಕೇಲ್ ವೈಪರ್. ಈ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಡೆತ್ ಆಗೋದು ಈ 4 ಸ್ನೇಕ್ ಬೈಟಿಂದ. ಸೊ ಇವು ನಮ್ಮದು ಇಂಡಿಯನ್ ಆ್ಯಂಟಿ ಸ್ನೇಕ್ ವೆನಮ್ ಏನಿದೆ ಅಲ್ಲ ಇದ್ರ ಮೇಲೆ ವರ್ಕ್ ಮಾಡುತ್ತೆ, ಈ 4 ಹಾವು ಮೇಲೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಹಾವು ಕಚ್ಚಿದ್ರಿಂದ ಆಮೇಲೆ ಅದು ಕಾಂಪ್ಲಿಕೇಶನ್ಸ್ ಆಗೋದು, ಡೆತ್ ಆಗೋದು ಎಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಹಂಗೇನು ಇದೆಲ್ಲ ಆಮೇಲೆ ನಾವು ಕೆಲವೊಂದು ಪೇಷಂಟ್ಸ್ ಲೇಟಾಗಿ ಪ್ರೆಸೆಂಟ್ ಮಾಡಿರ್ತಾರೆ ಹಾಸ್ಪಿಟ್ಲಿಗೆ. ಅಂಥ ಪೇಷಂಟ್ಸಲ್ಲಿ ಹಿಮೋಡೈನಾಮಿಕ್ ಇನ್ಸ್ಟೆಬಿಲಿಯಂಟ್ ಅಂತ ಹೇಳ್ತೀವಿ. ಅಂತಂದರೆ ಈ BP ಎಲ್ಲ ಕಮ್ಮಿ ಇರ್ತೈತಿ, ಆಮೇಲೆ ಬ್ಲೀಡಿಂಗ್ ಎಲ್ಲ ಆಗ್ತಾ ಇರ್ತವೆ, ಆಮೇಲೆ ಸೆಲ್ಯುಲೈಟಿಸ್ ಅಂತ ಹೇಳ್ತೇವೆ ಅದೆಲ್ಲ ಆಗಿರ್ತೈತಿ. ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗಿರ್ತೈತಿ, ಉಸಿರಾಟದ ಸಮಸ್ಯೆ. ಕೆಲವೊಂದು ಪೇಷಂಟ್ಸಲ್ಲಿ ಪ್ರಜ್ಞೆ ಸ್ಥಿತಿ ಎಲ್ಲ ಕಮ್ಮಿ ಇರ್ತೈತಿ. ಅಂಥ ಟೈಮಲ್ಲಿ ನಾವೇನು ಮಾಡ್ತೇವೆ, ಅವರಿಗೆ ವೆಂಟಿಲೇಟ್ರಿಗೆ ಹಾಕ್ತೇವೆ. ವೆಂಟಿಲೇಟ್ರಿಗೆ ಹಾಕಿ ಸರಿಪಡಿಸೋದು ಪ್ರಯತ್ನ ಮಾಡ್ತೇವೆ. ಆಮೇಲೆ ಅದರ್ಸ್ ಎಲ್ಲ ನಾವು IV ಆ್ಯಂಟಿಬಯೋಟಿಕ್ಸ್, IV ಫ್ಲೂಯಿಡ್ಸ್, ಅದರ ಸಪೋರ್ಟಿವ್ ಮೆಜರ್ಸ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಇದೆಲ್ಲ ಮಾಡೋದರಿಂದ ಹಾವು ಕಡಿತದಿಂದ ಸಾವುಗಳನ್ನು ನಾವು ತಡೆಗಟ್ಟಬಹುದು. ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಎಲ್ಲ ಮಾಡಿದರೆ ತುಂಬ ಒಳ್ಳೆಯದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆತ್ಮೀಯ ಕೇಳುಗರೆ, ಇದುವರೆಗೆ ನೀವು ಡಾಕ್ಟರ್ ಹೇಳಿದಂಥ ಎಲ್ಲ ಮಾಹಿತಿಗಳನ್ನು ಕೇಳಿದ್ದೀರಿ. ಇನ್ನು ನೀವು ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಫೋನ್ ನಂಬರ್ಗಳು ನಿಮಗೆ ಗೊತ್ತೇ ಇದೆ. ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತೀರಿ? ಕೊಕಟೆ ಅವರ ಕೇಳ್ರಿ ಪ್ರಶ್ನೆ. ಹಾವು ಕಚ್ಚಿ 8 ಗಂಟೆ ಒಳಗೆ ಹಾಸ್ಪಿಟಲ್ ಬರ್ಬೇಕ್ರಿ? ನಮಸ್ತೆ ಸರ್. ಹಾವು ಕಚ್ಚಿದ ಮೇಲೆ ನೀವು ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ನೀವು ನಿಯರ್ ಬೈ ಹಾಸ್ಪಿಟಲ್, ಅಂದರೆ ತಾಲೂಕು ಹಾಸ್ಪಿಟಲ್, ಟರ್ಷರಿ ಕೇರ್ ಹಾಸ್ಪಿಟಲ್, SDM ಥರ, ಕಿಮ್ಸ್, ಇಂಥವೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ತುಂಬ ನಿಮ್ಮದು ಪ್ರೈಮರಿ ಉದ್ದೇಶವಾಗಿರಬೇಕು. ಯಾಕಂತಂದರೆ ನೀವು ಎಷ್ಟು ಡಿಲೇ ಮಾಡ್ತೀರಾ ಅಷ್ಟು ನಮಗೆ ಟೈಮ್ ಕಮ್ಮಿ ಸಿಗುತ್ತೆ ಪ್ರಾಣವನ್ನು ಉಳ್ಸೋಕ್ಕೆ. ಆಮೇಲೆ ಏನಾಗುತ್ತೆ ಅಂತಂದರೆ ನೀವು ಎಷ್ಟು ಲೇಟಾಗಿ ಪ್ರೆಸೆಂಟ್ ಮಾಡ್ತೀರಲ್ಲ ಅದೆಲ್ಲ ಹಾವು ವೆನಮ್ ಏನಿರ್ತೈತಲ್ಲ ಅದೆಲ್ಲ ಸ್ಪ್ರೆಡ್ ಆಗೋದು ಎಲ್ಲ ಕಡೆ ಮೈಯಲ್ಲೆಲ್ಲ ಸ್ಪ್ರೆಡ್ ಆಗಿ ಆಮೇಲೆ ಆರ್ಗನ್
ಫಂಕ್ಷನ್ಸ್ ಎಲ್ಲ ಅದೆಲ್ಲ ಎಫೆಕ್ಟ್ ಮಾಡುತ್ತೆ. ಲೈಕ್ ಕೆಲವೊಂದು ಪೇಷಂಟ್ಸು ಭಾಳ ಲೇಟಾಗಿ ಕರ್ಕೊಂಬರ್ತಾರೆ ಸರ್. ಅವಾಗೆಲ್ಲ ಕಿಡ್ನಿ ಎಲ್ಲ ಫೇಲ್ ಆಗುತ್ತೆ, ರಿನಲ್ ಫಂಕ್ಷನ್ಸ್ ಎಲ್ಲ ಡಿರೇಂಜ್ ಆಗಿರ್ತವೆ, ಅವು ಎಲ್ಲ ಡಯಾಲಿಸಿಸ್ ಹೋಗೋದೆಲ್ಲ ಪರಿಸ್ಥಿತಿ ಬರುತ್ತೆ ಸರ್. ಅದಾದಷ್ಟು ಬೇಗ ನೀವು ಎಷ್ಟು ಬೇಗ ಕರ್ಕೊಂಬರ್ತೀರ ಅಷ್ಟು ಒಳ್ಳೆಯದು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಹಲೋ, STM ಆರೋಗ್ಯ ಸಂವಾದ. ಹಲೋ, ಅದೇ ಕ್ವಶನ್ ಕೇಳೋದಿತ್ರಿ. ಕೇಳ್ರಿ, ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತೀರಿ? ನನ್ನ ಹೆಸರು ಸೂರಜ್ ಅಂತ, ಹುಬ್ಳಿಯಿಂದ ಫೋನ್ ಮಾಡ್ತಿದ್ದೀನಿ. ಕೇಳ್ರಿ ಪ್ರಶ್ನೆ. ಹಲೋ ಹಲೋ, ಡಾಕ್ಟರ್ ಕೇಳ್ತಾ ಇದ್ದಾರೆ, ಕೇಳ್ರಿ ಪ್ರಶ್ನೆ. ನಿಮ್ಮ ಸ್ವಲ್ಪ ರೇಡಿಯೋ ಸೆಟ್ ಇಂದ ದೂರ ಬಂದ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ನಾನು ಸೂರಜ್ ಅಂತ ಮಾತಾಡ್ತಿದ್ದೀನಿ, ಹೊಲ್ಮನಿ ಕೆಲಸ ಮಾಡ್ತೇನ್ರಿ. ಅದ ನಮ್ಮ ಹೊಲದೊಳಗು ಆಕ್ಚುಲಿ ಹಾವುಗಳು ಓಡಾಡ್ತಾವ್ರಿ. ಅದು ಏನಂತಂದ್ರೆ ಈಗ ಹಾವು ಕಚ್ಚಿದ ತಕ್ಷಣ ಇಮಿಡಿಯೇಟ್ಲಿ ಅದು ಏನ್ ಮಾಡ್ಬೇಕ್ರಿ, ನಾವು ಹಾಸ್ಪಿಟ್ಲಿಗೆ ಬರ್ಬೇಕು. ಒಂದು ಅವಾಗ ಈಗ ರಾತ್ರಿ ಎಲ್ಲ ನಿದ್ದೆ ಮಾಡಬಾರ್ದು ಅದೆಲ್ಲ ಹೇಳ್ತಾರಲ್ಲ. ಆಮೇಲೆ ಕಚ್ಕೊಂಡು ಅದು ವಿಷ ಎಲ್ಲಿ ಕಚ್ಚಿರುತ್ತೆ ಅದೆಲ್ಲ ವಿಷ ತೆಗಿಬೇಕು ಅಂತ ಹೇಳ್ತಾರೆ, ಅದೆಲ್ಲ ಮಾಡ್ಬೇಕಾ? ಥ್ಯಾಂಕ್ ಯು ಸರ್. ಸರ್ ನೋಡಿ, ಈಗ ನೀವು ತುಂಬ ಒಳ್ಳೇದು ಕ್ವಶನ್ ಕೇಳಿದಿರಿ. ಭಾಳ ಮೂಢನಂಬಿಕೆಗಳು ಭಾಳ ಇದ್ದಾವೆ ಹಾವು ಕಡಿತದಿಂದ. ನೀವು ಕೇಳಿರ್ಬೋದು, ಇದು ನೀವು ಒಳ್ಳೆ ಕ್ವಶನ್ ಕೇಳಿರಿ. ಯಾಕಂತಂದ್ರೆ ಹಾವು ಕಚ್ಚಿದ್ದು ಪೇಷಂಟು ಪೂರ್ತಿ ರಾತ್ರಿ ಎಲ್ಲ ಮಲ್ಗಂಗಿಲ್ಲ ಅಂತಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಮಲಗಿದ ತಕ್ಷಣವೇ ಅದು ವಿಷ ಎಲ್ಲ ಏರುತ್ತೆ ಅದೆಲ್ಲ ಹೇಳ್ತಾರೆ. ಅದು ಯಾವ ಲಿಟ್ರೇಚರ್ಲ್ಲೂ ಕೂಡ ಕೊಟ್ಟಿಲ್ಲ. ಅದೆಲ್ಲ ತಪ್ಪು ಕಲ್ಪನೆ, ನಾವು ಎಲ್ಲ ಮಾಡ್ಕೊಂಡಿರೋದಂಥದ್ದು. ಅದ್ರ ಜೊತೆಗೆ ನಾನು ಹೇಳೋಕ್ಕೆ ಕೆಲವೊಂದು ಮೂಢನಂಬಿಕೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗ ಕೆಲವೊಬ್ರು ಹೇಳ್ತಾರೆ ಭಾಳ ಸ್ಪೈಸಿ ಥಿಂಗ್ ಅಂತಂದರೆ, ಈಗ ಇದು ಮೆಣಸಿನ್ಕಾಯಿ ಅದೆಲ್ಲ ತಿನ್ನಿಸ್ಬೇಕು, ವಿಷ ಏರುತ್ತೆ ಎಂದರೆ ಏರೋದೆಲ್ಲ ತಡೆಗಟ್ಟುತ್ತೆ ಅಂತೇಳಿ ಹೇಳ್ತಾರೆ. ಸೊ ಅದೆಲ್ಲ ತಪ್ಪು ಕಲ್ಪನೆ, ಅದೆಲ್ಲ ನಾವು ಮಾಡಬಾರ್ದು. ಆಮೇಲೆ ಐಸ್ ಹಚ್ಚಬೇಕು, ಆಮೇಲೆ ಎಲೆಕ್ಟ್ರಿಕ್ ಶಾಕ್ ಕೊಡ್ಬೇಕಂತ ಹೇಳ್ತಾರೆ, ಅದು ಕೂಡ ಮಾಡಬಾರ್ದು. ಆಮೇಲೆ ಕಚ್ಚಿದ ಜಾಗವನ್ನು ಅದು ಏನು ಕೆಲವೊಬ್ರು ಕಟ್ ಮಾಡ್ಕೊಂಡ್ಬಿಡ್ತಾರೆ, ಅದೆಲ್ಲ ಮಾಡಬಾರ್ದು. ಕಟ್ ಮಾಡೋದ್ರಿಂದ ಏನು ವಿಷ ಏರೋದನ್ನು ನಾವು ತಡೆಗಟ್ಟಲ್ಲ. ಸೊ ಅದೆಲ್ಲ ಹೆದರ್ಕೊಂಡು ಅದೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಅವರು, ಅದೆಲ್ಲ ನಾವು ಮಾಡಬಾರ್ದು. ಆಮೇಲೆ ಕೆಲವೊಬ್ರು ಹೇಳ್ತಾರೆ ಹಾವು ಭಾಳ ಸಣ್ಣದಿದೆ, ಅದು ಕಚ್ಚಿದ್ರಿಂದ ಏನು ವಿಷ ಏರಲ್ಲ ಏನು ಸರ್ ಅಂತಂತ ಕೇಳ್ತಾರೆ. ಬಟ್ ಹಾವು ಸ್ನೇಕ್ಸ್ ಆರ್ ಬಾರ್ನ್ ಪಾಯ್ಸನಸ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವರಿಗೆ ವಿಷ ಏನು ಬಂದಿರ್ತೈತಲ್ಲ ಅವ್ರ ಪೇರೆಂಟ್ಸಿಂದ, ಅಂದರೆ ಅವರು ಪೋಷಕರಿಂದ ಬಂದಿರ್ತೈತೆ ಅದೆಲ್ಲ. ಸೊ ಹಾಗಾಗಿ ಅದು ಹುಟ್ಟಿದಾಗಿಂದನೇ ವೆನಮಸ್ ಇರ್ತಾವೆ ಹಾವು. ಸೊ ಹಾಗಾಗಿ ಇದೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಸೊ ಭಾಳ ಸುಮಾರು ಮೂಢನಂಬಿಕೆಗಳು ಇದ್ದಾವೆ, ಅದೆಲ್ಲ ನಾವು ಸ್ಟಾಪ್ ಮಾಡಬೇಕು ಆ್ಯಕ್ಚುಲಿ. ಓಕೆ ಓಕೆ. ಹಲೋ ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡ್ತೀರಿ? ರೇಡಿಯೋದಲ್ಲಿ ಸೌಂಡ್ ಬರೋದಲ್ರಿ? ನೀವು ಯಾವ ರೇಡಿಯೋ ಹಾಕೊಂಡಿದ್ದೀರಿ ಸರ್? ರೇಡಿಯೋ ಸೆಟ್ ರೀ. ಹಲೋ, ರೇಡಿಯೋದಾಗ ಬರೋದಲ್ರಿ? ರೇಡಿಯೋ ಸೆಟ್ನ್ಯಾಗ ರೇಡಿಯೋ ಸೆಟ್ನಾಗ ಬರ್ತಾ ಇಲ್ಲ. ಯಾವ ರೇಡಿಯೋ? 765 ಕಿಲೋ ಹರ್ಟ್ಸ್ಗೆ ಟ್ಯೂನ್ ಮಾಡಿರಿ. FM ಇದ್ರೆ 103, AM ಇದ್ರೆ 765 ಕಿಲೋ ಹರ್ಟ್ಸ್. ಹಾಂ, AM 765 ಕಿಲೋ ಹರ್ಟ್ಸಿಗೆ ಹಾಕ್ರಿ, ಬರ್ತದೆ. ಇವಾಗ ಬಂತ್ರಿ. ಹಲೋ ಹಲೋ ಸರ್, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ನಮ್ಮ ಹೆಸರು ಗುರುರಾಜ್ ಅಂತ ಮೇಡಮ್, ಲಿಂಗಸೂರು ತಾಲೂಕು, ರಾಯಚೂರು ಜಿಲ್ಲಾ ರೀ. ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮಗೆ ಗೊತ್ತಿದ್ದ ಮಟ್ಟಿಗೆ ಪ್ರಥಮ ಚಿಕಿತ್ಸೆ ಏನಿಲ್ಲ ಸರ್ ಈಗ ಹಾವು ಕಡದಾಗ ಸರ್? ಸರ್, ನಾನು ಮುಂಚೆನೇ ಹೇಳಿದ್ದೇನೆ ಸರ್, ಪ್ರೈಮರಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಾವು ಏನೇನು ಮಾಡ್ಬೇಕಂತ ಹೇಳಿ. ಬೈಟ್ ಜಾಗದನ್ನು ಹಾರ್ಟ್ ಲೆವೆಲ್ಗಿಂತ ಕೆಳಗೆ ಇಟ್ಕೋಬೇಕು. ಆಮೇಲೆ ಕೂಲ್ ಕಾಮ್ ಆಗಿರಬೇಕು. ಅದು ಜಾಸ್ತಿ ಮೂಮೆಂಟ್ ಎಲ್ಲ ಮಾಡ್ಸಕ್ಕೆ ಹೋಗ್ಬಾರ್ದು. ಆಮೇಲೆ ಟೈಟ್ ಏನು ಥಿಂಗ್ಸ್ ಹಾಕ್ಕೊಂಡಿರ್ತಾರಲ್ಲ, ಉಂಗುರ ಇರಲಿ, ವಾಚ್ ಇರಲಿ, ಆಮೇಲೆ ಕೆಲವೊಂದು ರೌಂಡ್ ಇದು ಹಾಕ್ಕೊಂಡಿರ್ತಾರೆ, ಅದೆಲ್ಲ ಸೇಫಾಗಿ ರಿಮೂವ್ ಮಾಡಿ ಆದಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಬರೋದು ಒಳ್ಳೇದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೆಲವೊಬ್ರು ನೀರು ಕೊಡ್ತಾರೆ, ಫುಡ್ ಕೊಡ್ತಾರೆ, ಅದೆಲ್ಲ ಅವಾಯ್ಡ್ ಮಾಡ್ಬೇಕು ಸರ್, ಏನು ಕೊಡಬಾರ್ದು. ಹಾಸ್ಪಿಟ್ಲಿಗೆ ಬಂದು ಫಸ್ಟ್ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದನ್ನು ASV ಅಂತ ಹೇಳ್ತೀವಿ, ಆ್ಯಂಟಿ ಸ್ನೇಕ್ ವೆನಮ್ ಅಂತ, ಅದನ್ನು ತೊಗೊಳ್ಳೋದು ನಿಮ್ಮದು ಫಸ್ಟ್ ಟ್ರೀಟ್ಮೆಂಟ್ ಇರಬೇಕಾಗುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಲೋ, ಮೇಡಮ್ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಗುಲ್ಬರ್ಗ ಜಿಲ್ಲೆ ಶಾಬಾ ತಾಲೂಕು ತುಮಸ್ನಳ್ಳಿ ಗ್ರಾಮದಿಂದ ಲಾಲ್ ಮೊಹಮ್ಮದ್ ಮಾತಾಡಿದ್ರಿ ಮೇಡಮ್. ಲಾಲ್ ಮೊಹಮ್ಮದ್ ಅವರು. ಲಾಲ್ ಮೊಹಮ್ಮದ್ ಅವರ ಪ್ರಶ್ನೆ ಕೇಳ್ರಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಾನು ವಿಷಪೂರಿತ ಹಾವು ಎಷ್ಟು ವರ್ಷ ಜೀವಿಸಬಹುದು
ಮತ್ತೆ ವಿಷ ಇರ್ಲಾರ್ದಂತ ಹಾವು ಎಷ್ಟು ವರ್ಷ ಜೀವಿತವಾಗಿರ್ಬೋದು ಅಂತ ಕ್ವಶನ್ ಕೇಳಬೇಕಾಗಿತ್ತು ಸರ್. ನೀವು ಇದನ್ನ ಈ ಪ್ರಶ್ನೆಯನ್ನ ಡಾಕ್ಟರ್ ಕೇಳೋದಲ್ರಿ, ಇದನ್ನ ಪ್ರಾಣಿಶಾಸ್ತ್ರಜ್ಞರಿಗೆ ಕೇಳಬೇಕು. ಡಾಕ್ಟರ್ ಈ ವಿಷಕಾರಿ ಹಾವು ಯಾವುದು, ವಿಷ ಅಲ್ಲದ ಹಾವು ಯಾವುದು ಅನ್ನೋದನ್ನ ಗುರ್ತು ಹಿಡಿಯೋದನ್ನ ನಿಮಗೆ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಮಾಹಿತಿ ಇರ್ಬೋದು ಅಂತ ಕೇಳ್ತಿದ್ದೀನಿ ಮೇಡಮ್. ಇಲ್ಲ ಸರ್, ಅದು ಸರ್ ಈಗ ವಿಷಕಾರಿ ಹಾವು ನಾವು ಹೆಂಗೆ ಗೊತ್ತಿಡಿಯೋದು, ವಿಷಕಾರಿ ಹಾವು ನಾನು ಹೇಳಿತಕ್ಕಂತೆ ಈಗ ನಾಗರ ಹಾವು, ಕಟ್ಟ ಹಾವು ಅಂತಿದೆ ಸರ್, ಆಮೇಲೆ ಉರಿಮಂಡಳ ಹಾವು ಮತ್ತು ಕೊಳಕು ಮಂಡಳ ಹಾವು, ಇವು 4 ಹಾವು ಮೋಸ್ಟ್ ಕಾಮನ್ಲಿ ನಾವು ನೋಡುವಂಥದ್ದು ಇಂಡಿಯನ್ ಸೆಟಪ್ಪಲ್ಲಿ. ಸೊ ಹಾಗಾಗಿ ಅವ್ರದ್ದು ಟ್ರಯಾಂಗ್ಯುಲರ್ ಶೇಪಲ್ಲಿ, ಅಂದರೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಹೆಡ್ ಇರ್ತೈತೆ, ಆಮೇಲೆ ಫ್ಯಾಂಗ್ಸ್ ಅಂತಂದರೆ ಹಲ್ಲು ಥರ ಫ್ಯಾಂಗ್ಸ್ ಇರ್ತವೆ, ಅದೆಲ್ಲ ಮೋಸ್ಟ್ ಕಾಮನ್ಲಿ ಐಡೆಂಟಿಫಿಕೇಶನ್ ಪಾಯಿಂಟ್ಸ್. ಅಂದರೆ ಕಿಂಗ್ ಕೋಬ್ರಾ ನೀವು ನೋಡಿರ್ತೀರಿ, ನಾಗರ ಹಾವು ಕಾಮನ್ ಕ್ರೇಟ್ ಹೆಂಗಿರ್ತೈತೆ ಅಂತಂದ್ರೆ ಫುಲ್ ಬ್ಲ್ಯಾಕ್ ಕಲರ್ ಇರ್ತೈತೆ ಸರ್ ಅದು. ಆಮೇಲೆ ಅದ್ರ ಮೇಲೆ ವೈಟ್ ರಿಂಗ್ಸ್ ಇರ್ತಾವೆ. ಅದು ತುಂಬ ಡೇಂಜರ್ ಸ್ನೇಕ್ ಬೈಟ್ ಅಂತಂತ ಹೇಳ್ತೇವೆ. ಯಾಕೆ ಅಂತಂದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಭಾಳ ಇದು ಇಂಟ್ರೆಸ್ಟಿಂಗ್ ಇದೆ ಇದು. ಯಾಕೆಂತಂದರೆ ಇದು ಬೈಟ್ ಆದಾಗ ಪೇನ್ ಆಗಲ್ಲ ಸರ್ ಪೇಷಂಟಿಗೆ, ಪೇನ್ ಆಗಲ್ಲ. ಆಮೇಲೆ ಇದು ರಾತ್ರಿ ಎಲ್ಲ ಹೊರಗೆ ಬರುತ್ತೆ ಕಾಮನ್ ಕ್ರೇಟ್. ಸೊ ಹಾಗಾಗಿ ಈಗ ನಮ್ಮದು ರೈತರು ಬಾಂಧವರು ಎಲ್ಲ ವರ್ಕ್ ಮಾಡೋಕ್ಕೆ ಹೊಲಕ್ಕೆಲ್ಲ ರೈತರ ರಾತ್ರಿ ಎಲ್ಲ ಹೋಗಿರ್ತಾರಲ್ಲ, ಸೊ ಅವರಿಗೆ ಕಚ್ಚಿದಾಗ ಅವರಿಗೆ ಬೈಟ್ ಆಗಿದೆ ಅಂತಲೂ ಗೊತ್ತಾಗಲ್ಲ, ಜಸ್ಟ್ ಒಂದು ಸ್ಮಾಲ್ ಇರುವೆ ಕಚ್ಚಿದೆ ಥರ ಆ ಥರ ಫೀಲಿಂಗ್ ಬರ್ತೈತೆ ಅವರಿಗೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನೆಗ್ಲೆಕ್ಟ್ ಮಾಡಿ ಅಲ್ಲೇ ಏನಾರ ಟ್ರೀಟ್ಮೆಂಟ್ ತೊಗೊಂಡು, ಲೋಕಲ್ ಟ್ರೀಟ್ಮೆಂಟ್ ತೊಗೊಂಡು ಇದ್ದುಬಿಡ್ತಾರೆ. ಅದು ಹಾವು ಏನು ವಿಷ ಇರ್ತೈತಲ್ಲ ಅದು ಏರ್ಕೊಂತ ಎಲ್ಲ ಡೆತ್ ಆಗೋ ಚಾನ್ಸಸ್ ಎಲ್ಲ ತುಂಬ ಇರ್ತೈತೆ. ಸೊ ಹಾಗಾಗಿ 18% ಕಾಮನ್ ಡೆತ್ಸ್ ಆಗೋದು ಇಂಡಿಯಾದಲ್ಲಿ ಇದರಿಂದ, ಕಾಮನ್ ಕ್ರೇಟಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಎಷ್ಟು ಡೇಂಜರ್ ಅಂತಂದರೆ 1 ಡ್ರಾಪ್ ಅದು 4 ಅಡಲ್ಟ್ ಮೆನ್ನಿಗೆ ಅಂತಂದ್ರೆ 4 ಮಂದಿಗೆ ಕೊಲ್ಲುವಂಥದ್ದು ಶಕ್ತಿ ಇರ್ತೈತೆ. ಅದು ಅಷ್ಟು ಡೇಂಜರ್ ಅದು ಕಾಮನ್ ಕ್ರೇಟ್ ಹಾವು, ಕೆಟ್ಟ ಹಾವು ಅಂತಂತ ಹೇಳ್ತೇವೆ ಸರ್. ಸರ್, ಈಗ ನೀವು ಹೇಳಿದ್ರಿ. ಆಮೇಲೆ ಈ ಚಿಕಿತ್ಸೆ ಬಗ್ಗೆ ಹೇಳ್ತಾ ನೀವು ಹೇಳ್ತಾ ಇದ್ರಿ ಆಂಟಿ ಸ್ನೇಕ್ ವೇನಮ್ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಏನಿದು ಆಂಟಿ ಸ್ನೇಕ್ ವೇನಮ್ ಅಂತ? ಎಸ್ ಮೇಡಮ್, ಆ್ಯಂಟಿ ಸ್ನೇಕ್ ವೆನಮ್ ಅಂತಂದ್ರೆ ಈಗ ಮೋನೋವ್ಯಾಲೆಂಟ್ ಇರ್ತೈತಿ, ಪಾಲಿವ್ಯಾಲೆಂಟ್ ಇರ್ತೈತಿ. ಈಗ ನಮ್ಮ ಭಾರತದಲ್ಲಿ ಆ್ಯಂಟಿ ಸ್ನೇಕ್ ವೆನಮ್ ಸಿಗೋದು ಪಾಲಿವ್ಯಾಲೆಂಟ್. ಇದ್ರದ್ದು ಪ್ರಿಪ್ರೇಷನ್ ಹೆಂಗೆ ಅಂತಂದ್ರೆ ಮ್ಯಾಮ್, ಈಗ ನಾವು ವೆನಮ್ ಅಂತಂದರೆ ವಿಷ ಏನು ಇರ್ತೈತಲ್ಲ ಹಾವುದು ತಗೊಂಡು ನಾವು ಹಾರ್ಸ್ ಅಂತಂದರೆ ಕುದುರೆನಲ್ಲಿ ಇಂಜೆಕ್ಟ್ ಮಾಡ್ತೇವೆ. ಕುದುರೆನಲ್ಲಿ ಇಂಜೆಕ್ಟ್ ಮಾಡಿದ ಮೇಲೆ ಅದರಲ್ಲಿ ಅದ್ರದ್ದು ರೆಸ್ಪಾನ್ಸ್ ಏನು ಬರ್ತೈತಿ, ಆ್ಯಂಟಿಬಾಡೀಸ್ ಏನು ರೆಸ್ಪಾನ್ಸ್ ಬರ್ತೈತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಲ್ಯಾಬಲ್ಲಿ ಅದು ಆ್ಯಂಟಿ ಸ್ನೇಕ್ ವೆನಮ್ ಏನಿರ್ತೈತಲ್ಲ ಅದನ್ನು ಮಾಡ್ತಾರೆ. ಸೊ ಅದನ್ನು ತಯಾರಿಸಲಾಗೋದು. ಸೊ ಅದನ್ನು ಮಾಡಿ ಆಮೇಲೆ ಅದು ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡ್ತಾರೆ, ಎಲ್ಲ ಕಡೆ ಅವೈಲೇಬಲ್ ಇರ್ತೈತಿ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅದು. ಡೋಸೇಜ್ ಏನಂತಂದರೆ ಇದು 10 ವಯಲ್ಸ್ ನಾವು ಕೊಡ್ತೇವೆ. ಇದು 5% ಡೆಕ್ಸ್ಟ್ರೋಸ್ ಅಂತ ಹೇಳ್ತೇವೆ, ಅದರಲ್ಲಿ ಓವರ್ 1 hour ಅಂತ ಕೊಡ್ತೇವೆ ಸರ್. ಆಮೇಲೆ ಇದು ಟೆಸ್ಟ್ ಡೋಸ್ ಅಂತ ಏನಿರಲ್ಲ ಇದಕ್ಕೆ. ಆಮೇಲೆ ರಿಯಾಕ್ಷನ್ ಆದಾಗ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತಾ ಇರ್ತೇವೆ. ಆಮೇಲೆ ನಾವು ಹೇಳಕ್ಕೆ ಇಷ್ಟಪಡೋದು ಏನಂತಂದರೆ, ಈಗ ಪೆರಿಫೆರಲಲ್ಲಿ CHC PHC ಎಲ್ಲ ಇರ್ತವೆ. ಅವರಿಗೆ ಹಾವು ಕಚ್ಚಿದ ಪೇಷಂಟ್ ಬಂದಾಗ ಅವರು ಇದು 10 ಏನು ಆ್ಯಂಟಿ ಸ್ನೇಕ್ ವೆನಮ್ ವಯಲ್ಸ್ ಇರ್ತೈತಲ್ಲ ಅದನ್ನು ಕೊಟ್ಟು ಆಮೇಲೆ ಬೇರೆ ಕಡೆ ರೆಫರ್ ಮಾಡೋದನ್ನು ಅವ್ರು ಮಾಡಿದರೆ ಹಾವಿಂದ ಸಾವು ಆಗೋದನ್ನು ನಾವು ತಡೆಗಟ್ಟಬಹುದು ಸರ್. ಸೊ ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಟೈಟಾಗಿ ಕಟ್ಕೊಂಡು ಬಂದಿರ್ತಾರೆ ಕೆಲವೊಬ್ಬರು ದಾರವನ್ನು ಇಲ್ಲ ರೋಪನ್ನು ಎಲ್ಲ. ಸೊ ಅಂಥ ಟೈಮಲ್ಲಿ ಏನಂತಂದರೆ ನಾವು ರಿಮೂವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಆ್ಯಂಟಿ ಸ್ನೇಕ್ ವೆನಮ್ ಅನ್ನೋದು ನಾವು ಕೊಟ್ಟು ಸ್ಟಾರ್ಟ್ ಮಾಡಿ ಅದಾದಮೇಲೆ ಅದು ನ್ಯೂಟ್ರಲೈಸ್ ಆಗಬೇಕು ವೆನಮ್. ಅದೆಲ್ಲ ಆದಮೇಲೆ ನಾವು ಸ್ಲೋಲಿ ರಿಮೂವ್ ಮಾಡ್ತೇವೆ. ಅದು ಕೂಡ ನಮ್ಮದು ಅಂಡರ್ ಸೂಪರ್ವಿಷನಲ್ಲಿ ಆಗಬೇಕು. ಅಂತಂದರೆ ಯಾರು ಫಿಸಿಷಿಯನ್ ಡಾಕ್ಟರ್ಸ್ ಎಲ್ಲ ಎದುರುಗಡೆ ಇರಬೇಕು ಅಂಥ ಟೈಮಲ್ಲಿ ಮಾಡು. ಯಾಕಂತಂದರೆ ಸಡನ್ಲಿ ಡೆತ್ ಆಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ ಸರ್. ಸರ್, ಈಗ ASV ಅಂದರೆ ಆ್ಯಂಟಿ ಸ್ನೇಕ್ ವೇನಮ್ ತಯಾರು ಮಾಡೋಕ್ಕೆ ಕುದುರೆಯನ್ನು ಯಾಕೆ ಬಳಸ್ತಾರ ಅಂತ ನಾನು ಕೇಳ್ತೀನಿ. ಮೇಡಮ್, ಕುದುರೆಯನ್ನು ಯಾಕೆ ಸೆಲೆಕ್ಟ್ ಮಾಡಿದ ಅಂತಂದರೆ ಆ್ಯಕ್ಚುಲಿ ಓವರ್ ಆಲ್ ನೋಡಿ ಮ್ಯಾಮ್, ಕುದುರೆ ಮತ್ತು ಶೀಪ್ ಅಂತಂತ ಹೇಳ್ತೇವೆ, ಎರಡೂ ಯೂಸ್ ಮಾಡ್ತಾರೆ. ಅದರಲ್ಲಿ ಕುದುರೆ ತುಂಬ ಕಾಮನಾಗಿ ಯೂಸ್ ಮಾಡೋದು. ಯಾಕೆ ಅಂತಂದರೆ ಅದರದ್ದು ಆ್ಯಂಟಿಬಾಡಿ ಪ್ರೊಡಕ್ಷನ್ ರೆಸ್ಪಾನ್ಸ್ ಏನಿರ್ತೈತಲ್ಲ ಅದು ಭಾಳ ಸಿಮಿಲರ್ ಆಗಿದೆ, ಹ್ಯೂಮನ್ನಿಗೆ ಭಾಳ ಸಿಮಿಲರ್ ಆಗಿದೆ. ಆಮೇಲೆ ಇದು ಇಂಜೆಕ್ಟ್ ಮಾಡಿದ ಮೇಲೆ ಅದು ಅದಕ್ಕೆ ರೆಸ್ಪಾನ್ಸ್ ಆಗಿ ಪ್ಲಾಸ್ಮಾ ಏನು ಪ್ರೊಡಕ್ಷನ್ ಮಾಡುತ್ತಲ್ಲ ಅದು ಲಾರ್ಜ್ ಅಮೌಂಟಲ್ಲೇ ಮಾಡುತ್ತೆ. ಸೊ ಹಾಗಾಗಿ ಇದು ಸಿಮಿಲ್ಯಾರಿಟಿ ತುಂಬ ಜಾಸ್ತಿ ಇದೆ ಹ್ಯೂಮನ್ನಿಗೆ ಹೋಲಿಕೆ ಮಾಡಿದರೆ ಅಂತಂತ ಹೇಳಿ ಅದಕ್ಕೆ ನಾವು ಹಾರ್ಸಿಗೆ ಸೆಲೆಕ್ಟ್ ಮಾಡಿರುವಂಥದ್ದು. ಹಲೋ STM ಆರೋಗ್ಯ ಸಂವಾದ.
ಯಾರು ಕರೆ ಮಾಡ್ತಾ ಇದ್ದೀರಿ? ಎಲ್ಲಿಂದ ಫೋನ್ ಮಾಡ್ತೀರಿ? ಹಲೋ ಹಲೋ, STM ಆರೋಗ್ಯ ಸಂವಾದ. ಹಲೋ, ಹಲೋ, ಯಾರು ಮಾತಾಡೋದು? ಎಲ್ಲಿಂದ ಕರೆ ಮಾಡ್ತೀರಿ? ಅಲ್ಲೇ ಉಣ್ಕಲಿಂದ ಮಾತಾಡ್ತಾರೆ. ತಮ್ಮ ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ. ಸಂತೋಷ್ ಅವರ ಪ್ರಶ್ನೆ ಕೇಳ್ರಿ. ಈಗ ಮೇಡಮ್, ಈಗ ಮೊದ್ಲು ಹಾವು ಕಚ್ಚಿರ್ತೈತಲ್ಲ, ನೀವು ಆ ರೇಡಿಯೋದೊಳಗೆ ನಿಮ್ಮ ಧ್ವನಿ ಕೇಳಲಿಕ್ಕೆ ಹೋಗ್ಬೇಡ್ರಿ, ಅದು ಬೇರೆ ಲೇಟಾಗಿ ಬರ್ತದೆ. ರೇಡಿಯೋ ಸೆಟ್ ದೂರ ಇಟ್ಟು ಪ್ರಶ್ನೆ ಕೇಳ್ರಿ. ಈಗ ಹಾವು ಕಚ್ಚಿರ್ತೈತಲ್ಲ ಮೇಡಮ್, ಅದ್ರ ಬಗ್ಗೆ ಈಗ ದೇವ್ರ ಗುಡಿ ಕಡೆ ಹೋಗಿ ಅದು ಬೇವಿನ ಸೊಪ್ಪು ಅವೆಲ್ಲ ಹಾಕಿ ಇದು ಮಾಡ್ತಾರಲ್ಲ ಮೇಡಮ್ ವೈಜ್ಞಾನಿಕವಾಗಿ, ಅದು ಮಾಡ್ಬೇಕಾ ಅಥವಾ ಬೇಡ, ಹೆಂಗ ಅನ್ನತ್ತೆ? ಅದೇ ಸರ್, ಈಗ ನಾನು ಮುಂಚೆನೂ ಹೇಳಿದ್ದೇನೆ, ಸುಮಾರು ಮೂಢನಂಬಿಕೆಗಳು ಇದ್ದಾವೆ. ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆ ಏನೇನು ಮಾಡ್ತಾರೆ ಅಂತಂದರೆ, ಅದೇ ನಾನು ರಾತ್ರಿ ಎಲ್ಲ ಮಲ್ಕೊಳಕ್ಕೆ ಕೊಡಲ್ಲ, ಆಮೇಲೆ ಆ ಜಾಗನೂ ಕಟ್ ಮಾಡ್ತಾರೆ. ನೀವು ಹೇಳ್ದಂಗೆ ಅದೆಲ್ಲ ಸೊಪ್ಪು ಹಚ್ಚೋದು, ದೇವ್ರ ಹತ್ರ ಕರ್ಕೊಂಡು ಹೋಗೋದು, ಲೋಕಲ್ ಆಯುರ್ವೇದ ಇದು ಎಲ್ಲ ಟ್ರೀಟ್ಮೆಂಟ್ ಮಾಡಿಸೋದು, ಅದೆಲ್ಲ ಏನೇನು ಸೊಪ್ಪು ಎಲ್ಲ ಹಚ್ಚಿ ಅದೆಲ್ಲ ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಟೈಮ್ ಡಿಲೇ ಮಾಡಿ ಲಾಸ್ಟಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ಅಲ್ಲಿ ತನಕ ಏನಾಗುತ್ತೆ ಅಂತಂದ್ರೆ ಸರ್, ತುಂಬ ಡಿಲೇ ಆಗಿರ್ತೈತಿ. ಅದೆಲ್ಲ ವಿಷ ಎಲ್ಲ ಪೂರ್ತಿ ಬಾಡಿಯಲ್ಲಿ ಏರಿರ್ತೈತಿ. ಆಮೇಲೆ ಅದೆಲ್ಲ ಕಿಡ್ನಿ ಎಲ್ಲ ಫೇಲ್ ಆಗಿರ್ತವೆ. ಇಂಥವು ಪೇಷಂಟ್ಸಿಗೆ ನಾವು ಮೋಸ್ಟ್ ಕಾಮನ್ಲಿ ನೋಡೋದೇನಂತಂದ್ರೆ, ಇವೆಲ್ಲ ಡಯಾಲಿಸಿಸಿಗೆ ಹೋಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಆಗ್ಬಿಡ್ತೈತೆ ಸರ್. ಆಮೇಲೆ ವೆಂಟಿಲೇಟರಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಆಗ್ಬಿಡ್ತೈತಿ. ಆಮೇಲೆ ಡೆತ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಸರ್. ಇದೆಲ್ಲ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ನಾವು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು. ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ನಂತರ ಆರಾಮಾದಾಗ ತಮ್ಮ ನಂಬಿಕೆಗಳ ಪ್ರಕಾರ ಆಚರಣೆ ಮಾಡ್ಬೋದು. ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್, ಇನ್ನು ಹಾವು ಕಚ್ಚಿದ ಮೇಲೆ ಕೆಲವರು ಆರಾಮೂ ಆಗಬಹುದು. ಆರಾಮಾದ್ಮೇಲೆ ಏನು ಕಾಂಪ್ಲಿಕೇಶನ್ಸು, ಏನಾದರೂ ಪರಿಣಾಮಗಳು, ಅಡ್ಡ ಪರಿಣಾಮ ಆಗ್ತಾವೇನೋ ಅಂತ? ಈಗ ನೋಡಿ ಮ್ಯಾಮ್, ಆದಷ್ಟು ಬೇಗ ಎಷ್ಟು ಕರ್ಕೊಂಬರ್ತೀರಿ ಅಷ್ಟು ಕಾಂಪ್ಲಿಕೇಶನ್ಸ್ ಪರಿಣಾಮಗಳು ತುಂಬ ಕಡಿಮೆ ಆಗ್ತವೆ. ಅದು ಎಷ್ಟು ಡಿಲೇ ಮಾಡ್ತೀರಿ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಹೆಚ್ಚೋದು ಭಾಳ ಕಾಮನ್ ಆಗಿ ನೋಡ್ತೇವೆ ನಾವು. ಯಾಕಂತಂದರೆ ಈಗ ಎಷ್ಟು ಡಿಲೇ ಮಾಡಿರ್ತೀರಲ್ಲ, ಪೇಷಂಟ್ ರೆಸ್ಪಿರೇಟ್ರಿ ಫಂಕ್ಷನ್ಸ್ ಎಲ್ಲ ಫೇಲ್ ಆಗಿಬಿಡ್ತವೆ. ಆಮೇಲೆ ಪೇಷಂಟ್ BP ಎಲ್ಲ ಸಿಗ್ತಾ ಇರಲ್ಲ. ಆಮೇಲೆ ಬಂದಾಗ ಮೂತ್ರ ಎಲ್ಲ ಬರ್ತಾ ಇರಲ್ಲ. ಮೂತ್ರ ಜಾಗದಲ್ಲಿ ಎಲ್ಲ ಬ್ಲಡ್ ಬರ್ತಾ ಇರ್ತೈತೆ. ಆಮೇಲೆ ಕಚ್ಚಿದ ಜಾಗದಲ್ಲಿ ಫುಲ್ಲು ಊದ್ಕೊಂಡಿರ್ತೈತೆ. ಆಮೇಲೆ ಡಿಸ್ಕಲರೇಷನ್ ಆಗಿರ್ತೈತೆ. ಎಲ್ಲ ಫುಲ್ ಬ್ಲ್ಯಾಕ್ ಕಲರ್ ಡಿಸ್ಕಲರೇಷನ್ ಆಗಿ ಅದು ಸೆಲ್ಯುಲೈಟಿಸ್ ಅಂತ ಹೇಳ್ತೇವೆ. ನಮ್ಮದು SDM ಅಲ್ಲಿ ನಾವು ಏನು ಮಾಡ್ತೀವಿ, ಸರ್ಜಿಕಲ್ ಕನ್ಸಲ್ಟೇಷನ್ ತೊಗೊಂಡು ಅಂಥ ಟೈಮಲ್ಲಿ ಅವರು ಫೇಶಿಯಾಟೊಮಿ ಅಂತ ಹೇಳ್ತೇವೆ. ಫೇಶಿಯಾಟೊಮಿ ಎಲ್ಲ ಮಾಡ್ತಾರೆ. ಅದು ಒಂದು ಲೈಫ್ ಸೇವಿಂಗ್ ಪ್ರೊಸೀಜರ್. ಅದು ಆದಮೇಲೆ ಕಿಡ್ನಿ ಫೇಲ್ ಆದಾಗ ಮೂತ್ರ ಬರ್ತಾ ಇರಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೆಫ್ರಾಲಜಿ ಕನ್ಸಲ್ಟೇಷನ್ ತೊಗೊಂಡು ನಾವು ಡಯಾಲಿಸಿಸನ್ನು ನಮ್ಮದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಆದಷ್ಟು ಬೇಗ ನಾವು ಇನಿಷಿಯೇಟ್ ಮಾಡ್ತೇವೆ. ನಮ್ಮದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲಿ ಕೆಥೆಟರ್ ಹಾಕಿ ನಾವು ಸ್ಟಾರ್ಟ್ ಮಾಡ್ತೇವೆ. ಆತ್ಮೀಯ ಕೇಳುಗರೆ, ಇವತ್ತಿನ ನಿಮ್ಮ STM ವೈದ್ಯರಾಗಿದ್ದರು ಡಾಕ್ಟರ್ ಶಾಹನವಾಜ್ ಮಕಾಂದಾರ್. ಇವತ್ತಿನ ವಿಷಯವಾಗಿತ್ತು ಹಾವು ಕಡಿತ. ಇನ್ನು ಡಾಕ್ಟರನ್ನು ಸಂಪರ್ಕ ಮಾಡಲಿಕ್ಕೆ, STM ಆಸ್ಪತ್ರೆಯನ್ನು ಸಂಪರ್ಕಿಸಲಿಕ್ಕೆ ದೂರವಾಣಿ ಸಂಖ್ಯೆ 083224776063. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 083224777777 ಹಾಗೂ 23210000 ಹಾಗೂ 7187000 ಹಾಗೂ ಈ ವಾರದ ಬಹುಮಾನಕ್ಕಾಗಿ ಇರುವಂತಹ ಪ್ರಶ್ನೆ, ಆಂಟಿ ಸ್ನೇಕ್ ವೆನಮ್ ತಯಾರಿಸಲು ಯಾವ ಪ್ರಾಣಿಯನ್ನು ಬಳಸುತ್ತಾರೆ? ಪ್ರಶ್ನೆ ಇನ್ನೊಮ್ಮೆ, ಆಂಟಿ ಸ್ನೇಕ್ ವೆನಮ್ ತಯಾರಿಸಲು ಯಾವ ಪ್ರಾಣಿಯನ್ನು ಬಳಸುತ್ತಾರೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು. ಸಂಪೂರ್ಣ ವಿಳಾಸ ಅದರಲ್ಲಿ ಇರಬೇಕು. ವಿಳಾಸ: ಪ್ರಾಂಶುಪಾಲರು, STM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಪತ್ರಗಳನ್ನು ಉತ್ತರಕ್ಕಾಗಿ, ಬಹುಮಾನಕ್ಕಾಗಿ ಪರಿಗಣಿಸಲಾಗ್ತದೆ. ವಿಳಾಸ ಇನ್ನೊಮ್ಮೆ: ಪ್ರಾಂಶುಪಾಲರು, STM ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಇನ್ನು 8ನೇ ತಾರೀಕು ಏಪ್ರಿಲ್ 8ರಂದು ಕೇಳಿದಂತಹ ಪ್ರಶ್ನೆ,
ಬಂಜೇತನ ಅಥವಾ ಸಂತಾನಹೀನತೆಯನ್ನು ತಡೆಗಟ್ಟುವುದು ಹೇಗೆ? ಸರಿ ಉತ್ತರ, ಸರಿಯಾದ ಸಮಯಕ್ಕೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಮದುವೆ ಮಾಡಿಸೋದು, ಸಂತಾನೋತ್ಪತ್ತಿ ಶಿಕ್ಷಣ ಪ್ರೌಢಶಾಲೆಯಲ್ಲಿ ತಿಳಿ ಹೇಳಬೇಕು, ಪರಿಸರ ಮಾಲಿನ್ಯಕಾರಕಗಳಿಂದ ದೂರ ಇರಬೇಕು, ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬೇಕು, ಇತರೆ ಕಾಯಿಲೆಗಳು ಬರದಂತೆ ಆದಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು. ಈ ಎಲ್ಲ ಕ್ರಮಗಳಿಂದ ಸಂತಾನಹೀನತೆಯನ್ನು ತಡೆಗಟ್ಟಬಹುದು. ಸರಿ ಉತ್ತರ ಬರೆದು ಬಹುಮಾನವನ್ನು ಗಳಿಸ್ಕೊಂಡವರು ಶ್ರೀಮತಿ ರೇಖಾ ಹೆಗಡೆ, ವೈಫ್ ಆಫ್ ಗಣಪತಿ ಕೆ ಹೆಗಡೆ, ರಾಗಿ ಹೊಸಳ್ಳಿ, ತಾಲೂಕ್ ಶಿರ್ಷಿ, ಉತ್ತರ ಕನ್ನಡ. ರೇಖಾ ಹೆಗಡೆ ಅವರಿಗೆ ಅಭಿನಂದನೆಗಳು. 1 ವಾರದ ಒಳಗೆ ಮನಿ ಆರ್ಡರ್ ಮೂಲಕ ನಿಮಗೆ ಬಹುಮಾನವನ್ನು ತಲುಪಿಸಲಾಗ್ತದೆ. ಇನ್ನು ಮುಂದಿನ ಮಂಗಳವಾರದ ವಿಷಯ ಬಾಲ್ಯದ ಕುರುಡುತನ ತಡೆಗಟ್ಟುವಿಕೆ ಮತ್ತು ಅದರ ನಿರ್ವಹಣೆ. ಮುಂದಿನ ವಾರದ ನಿಮ್ಮ STM ಡಾಕ್ಟರ್ ಮೃದುಲಾ ಪ್ರಭು. ಡಾಕ್ಟರ್ ಶಹನವಾಜ್ ಮಕಾಂದಾರ್ ಅವರ, ನೀವು ಇದುವರೆಗೆ ನಮ್ಮ ಕೇಳುಗರ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು. ನನಗೆ ಈ SDM ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ SDM ಯೂನಿವರ್ಸಿಟಿ, SDM PRO ಆಫೀಸ್ ಹಾಗೂ ನಮ್ಮ ಎಮರ್ಜೆನ್ಸಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ HOD ಮೇಡಮ್ಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ್, ಜೈ SDM ಆರೋಗ್ಯ ಸಂವಾದ ಕಾರ್ಯಕ್ರಮ.